ದಾವಣಗೆರೆಯಲ್ಲಿ ಬಣ ರಾಜಕೀಯ ಮುಗಿತಾ ಇಲ್ಲ. ಸಮರ್ಥ್ ವಿರುದ್ಧ ಸಚಿವ ಜಮೀರ್ ಕೆಲಸ ಮಾಡಿದ್ರ? ಹೆಸರಿಗಷ್ಟೇ ದಾವಣಗೆರೆಯಲ್ಲಿ ಜಮೀರ್ ಪ್ರಚಾರ ಮಾಡಿದ್ರ? ಯಾಕಂದ್ರೆ ಹೋಗಿದ್ದೆ ಕೊನೆಯ ದಿನ, ಅಂದ್ರೆ 5ನೇ ತಾರೀಕು ಹೋಗಿರೋದು ಜಮೀರ್ ಅಹಮದ್ ಅವರು. ಸಾಕಷ್ಟು ರೀತಿಯಾದಂತಹ ಗೊಂದಲ ಇತ್ತು. ಜಮೀರ್ ಹೋಗ್ತಾರಾ ಇಲ್ವಾ ಅನ್ನುವಂತಹ ಪ್ರಶ್ನೆಗಳಿತ್ತು. ಸಿದ್ದರಾಮಯ್ಯ ಅವರು ಕೂಡ ಸೂಚನೆ ಕೊಟ್ಟಿದ್ರು ಜಮೀರ್ ಅಹಮದ್ ಅವರಿಗೆ, ಬಂದು ನೀವು ಇಲ್ಲಿ ಪ್ರಚಾರ ಮಾಡಬೇಕು ಅಂತ ಹೇಳಿ. ಕೇರಳದಲ್ಲಿ ಪ್ರಚಾರ ಮಾಡ್ತಿದ್ದಾರೆ, ಹಾಗಾಗಿ ಇವರು ಬರ್ತಾ ಇಲ್ಲ ಅಂತ ಹೇಳಿದ್ರು. ಆದ್ರೆ ಮಲ್ಲಿಕಾರ್ಜುನ್ ಅವರು ಕೊಟ್ಟಂತಹ ಸ್ಟೇಟ್ಮೆಂಟ್ಗೆ ದೊಡ್ಡ ಮಟ್ಟದ ಆಕ್ರೋಶ ವ್ಯಕ್ತ ಆಗಿದ್ದು ಮಾತ್ರ ಅಲ್ಲ, ಅಲ್ಪಸಂಖ್ಯಾತರಿಗೆ ಟಿಕೆಟ್ ಕೊಡದೆ ಇರೋದು ದೊಡ್ಡ ಮಟ್ಟದಲ್ಲಿ ಪೆಟ್ಟನ್ನ ಕೂಡ ದಾವಣಗೆರೆಯಲ್ಲಿ ನೀಡಿದೆ ಅಂತ ಹೇಳಲಾಗ್ತಾ ಇದ್ದು, ಸಮರ್ಥ ಪರ ಚಲಾವಣೆ ಆಗಿಲ್ವ ಮುಸ್ಲಿಂ ಮತಗಳು? ಜಮೀರ್ ನಡೆ ಎಸ್ಡಿಪಿಐ ಅಭ್ಯರ್ಥಿಗೆ ಸಹಾಯ ಆಯ್ತಾ? ಮುಸ್ಲಿಂ ಅಭ್ಯರ್ಥಿಗೆ ಜಮೀರ್ ಅಂಡ್ ಟೀಮ್ ಸಹಾಯ ಮಾಡ್ತಾ ಅನ್ನುವಂತಹ ಪ್ರಶ್ನೆ ಇದೆ. ಹೋಗಿದ್ದು ಮಾತ್ರ, ಅದೇ ಸಹಾಯ ಆಗಿದ್ದು ಎಸ್ಡಿಪಿಐ ಅಭ್ಯರ್ಥಿಗ ಅನ್ನುವಂತಹ ಅಲ್ಲಿ ರೀತಿಯಲ್ಲಿ ಬೆಳವಣಿಗೆಗಳು ಕೂಡ ಅಲ್ಲಿ ಆಗಿದೆ. ಜಮೀರ್ ಅಹಮದ್ ಮೇಲೆ ಪಕ್ಷದಲ್ಲೇ ಇದೀಗ ಅಸಮಾಧಾನ ವ್ಯಕ್ತ ಆಗಿದೆ. ಶಾಸಕ ರಿಜ್ವಾನ್ ಅರ್ಷದ್ ಆಗಿರ್ಬೋದು, ಎಂಎಲ್ಸಿ ಸಲೀಂ ಅಹಮದ್ ಅವರು ದೂರನ್ನ ನೀಡಿದ್ದಾರೆ ಅಂತ ಹೇಳಲಾಗ್ತಾ ಇದ್ದು, ಹೈಕಮಾಂಡ್ಗೆ ಸುರ್ಜೇವಾಲಾ ಅವರು ಫೈನಲ್ ರಿಪೋರ್ಟ್ ಅನ್ನ ರೆಡಿ ಮಾಡಿದ್ದಾರೆ. ಹೈಕಮಾಂಡ್ಗೆ ಸಲ್ಲಿಸೋದಕ್ಕೆ ಏನೆಲ್ಲ ಬೆಳವಣಿಗೆಗಳು ಆಯಿತು ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ, ಯಾವ ರೀತಿಯಾಗಿ ಇಲ್ಲಿ ಒಂದು ವೇಳೆ ಸೋತ್ರು ಗೆದ್ರು, ಒಂದು ವೇಳೆ ಕಡಿಮೆ ಅಂತರದಲ್ಲಿ ಗೆದ್ರೂ ಕೂಡ ಅಲ್ಲಿ ಅದಕ್ಕೆ ಕಾರಣ ಹೇಳಿದ್ರೆ ಜಮೀರ್ ಅನ್ನೋದನ್ನೇ ಹೇಳುವಂತಹ ಒಂದು ರಿಪೋರ್ಟ್ ಕೂಡ ರೆಡಿ ಆಗಿದೆ. ಹೈಕಮಾಂಡ್ಗೆ ಸಲ್ಲಿಸುವಂತಹ ಒಂದು ರಿಪೋರ್ಟ್ ಅನ್ನ ರೆಡಿ ಮಾಡಿಕೊಳ್ಳಲಾಗಿದೆ. ಈ ಹಿನ್ನೆಲೆಯಲ್ಲಿ ಜಮೀರ್ ವಿರುದ್ಧ ಈಗಾಗಲೇ ಮುಸ್ಲಿಂ ನಾಯಕರು ಕೂಡ ಕಿಡಿಕಾಡ್ತಾ ಇದ್ದಾರೆ. ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ದೊಡ್ಡ ಮಟ್ಟದಲ್ಲಿ ಬೆಂಕಿ ಕಿಡಿ ಆಡ್ತಾ ಇದೆ. ಬಣದ ಬೆಂಕಿ ಅಂತಾನೆ ಹೇಳಬೇಕು. ಮುಸ್ಲಿಂ ಮುಖಂಡರ ಬಣ ರಾಜಕೀಯ ಈಗಾಗಲೇ ಜೋರಾಗಿದ್ದು, ಚುನಾವಣೆ ಆಗಿದೆ. ಆದ್ರೂ ಕೂಡ ಚುನಾವಣೆ ಆದ ನಂತರ ಬಣ ರಾಜಕೀಯ ಇಲ್ಲಿ ನಿಲ್ಲುವ ಹಾಗೆ ಕಾಣಿಸ್ತಾ ಇಲ್ಲ. ಕಾರಣ ಚುನಾವಣೆಯಲ್ಲಿ ಆಗಿರುವಂತಹ ಬೆಳವಣಿಗೆಗಳು, ಮತ ಪ್ರಚಾರದಲ್ಲಿ ಆಗಿರುವಂತಹ ಬೆಳವಣಿಗೆಗಳು. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಹೆಬ್ಬಕ್ಕ ತಿಮ್ಮೇಗೌಡ್ರು ಈಗ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ತಿಮ್ಮೇಗೌಡ್ರೆ, ಈಗಾಗಲೇ ಚುನಾವಣೆಯ ಸಂದರ್ಭದಲ್ಲಿ ಆದಂತಹ ಗೊಂದಲಗಳು, ಅಸಮಾಧಾನಗಳು, ಆ ನಂತರ ಕೊನೆ ಕ್ಷಣದಲ್ಲಿ ಜಮೀರ್ ಅವರ ಎಂಟ್ರಿ, ಆದ್ರೂ ಕೂಡ ಮತ ಪ್ರಚಾರವನ್ನ ಮಾಡದೆ ಕೇವಲ ರ್ಯಾಲಿ ಮಾಡಿರೋದು, ಇವೆಲ್ಲವೂ ಕೂಡ ವೋಟ್ ಅನ್ನ ಗಿಟ್ಟಿಸಿಕೊಳ್ಳುವಲ್ಲಿ ಸಕ್ಸಸ್ ಆಗ್ಲಿಲ್ವಾ? ಜೊತೆಗೆ ಎಸ್ಡಿಪಿಐ ಅಭ್ಯರ್ಥಿಗೆ ಸಹಾಯ ಆಯ್ತಾ ಜಮೀರ್ ಅವರ ನಡೆ ಅನ್ನೋದು ಒಂದ್ ಕಡೆ ಆದ್ರೆ, ಯಾವ ರೀತಿಯಾಗಿ ಇದೀಗ ಜಮೀರ್ ಅವರ ವಿರುದ್ಧ ರಿಪೋರ್ಟ್ ರೆಡಿ ಆಗಿದೆ? ಯಾವ ರೀತಿಯಾಗಿ ಅಂದ್ರೆ, ಕ್ಷೇತ್ರಕ್ಕೆ ಬರ್ದೇ ಇರೋದು ಅಂದ್ರೆ ಸುಮಾರು ಬಾರಿ ಮನವಿ ಮಾಡ್ಕೊಂಡ್ರು ಕೂಡ ಕೇರಳದಲ್ಲೇ ಉಳ್ಕೊಂಡಿರುವಂತದ್ದು, ಕೇರಳ ಚುನಾವಣಾ ಪ್ರಚಾರದಲ್ಲೇ ಉಳ್ಕೊಂಡಿರುವಂತದ್ದು. ಮತ್ತೊಂದ್ ಕಡೆಯಾಗಿ ಕೊನೆ ಹಂತದಲ್ಲಿ ಬಂದು ಕೇವಲ ಪತ್ರಿಕಾಗೋಷ್ಠಿ, ಸುದ್ದಿಗೋಷ್ಠಿಗಷ್ಟೇ ತಮ್ಮ ಪ್ರಚಾರವನ್ನ ಸೀಮಿತ ಮಾಡಿ ಬಾಗಲಕೋಟೆಯತ್ತ ತೆರಳಿರುವಂತದ್ದು. ಸೊ ಹೀಗಾಗಿ ಇದು ಪ್ರಮುಖವಾದಂತ ಒಂದು ಕಾರಣವಾದ್ರೆ, ಮತ್ತೊಂದ್ ಕಡೆಯಾಗಿ ಇನ್ನ ಮುಸ್ಲಿಂ ಅಭ್ಯರ್ಥಿಯಾಗಿರ್ತಕ್ಕಂಥ ಎಸ್ಡಿಪಿಐ ಅಭ್ಯರ್ಥಿಗೆ ಅಂದ್ರೆ ಎಸ್ಡಿಪಿಐ ಪಕ್ಷದ ಅಭ್ಯರ್ಥಿಗೆ ಬೆಂಬಲಿಸಿದ್ದಾರೆ ಅನ್ನುವಂತ ಒಂದು ಆರೋಪ. ಮತ್ತೊಂದ್ ಕಡೆಯಾಗಿ ಆಂತರಿಕವಾಗಿ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಮುಸ್ಲಿಂ ಮುಖಂಡರುಗಳಿಗೆ ಏನು ಸಮರ್ಥ ವಿರುದ್ಧವಾಗಿ ಮತ ಚಲಾವಣೆ ಮಾಡಿ ಎನ್ನುವಂತ ಒಂದು ಸಂದೇಶವನ್ನ ರವಾನೆ ಮಾಡಿದ್ದಾರೆ ಎನ್ನುವಂತ ಒಂದು ನಿಟ್ಟಲ್ಲಿ, ಎಸ್ಪೆಷಲಿ ವಿಧಾನ ಪರಿಷತ್ ಸದಸ್ಯ ಅಬ್ದುಲ್ ಜಬ್ಬಾರ್ ಮತ್ತೆ ಸಿಎಂ ರಾಜಕೀಯ ಸಲಹೆಗಾರ ನಜೀರ್ ಅಹಮದ್ ಮುಖಾಂತರ ಒಂದು ಸಂದೇಶವನ್ನ ಕೊಡಿಸಿದ್ದಾರೆ ಎನ್ನುವಂಥದ್ದು. ಸೊ ಈ ಮೂಲಕವಾಗಿ ಅವರು ಅಡ್ಡ ಮತದಾನ ಎಲ್ಲೋ ಒಂದ್ ಕಡೆಯಾಗಿ ಸಮರ್ಥ ಸೋಲಿಗೆ ಒಂದು ಷಡ್ಯಂತ್ರವನ್ನ ಮಾಡಿದ್ದಾರೆ ಅನ್ನುವಂತ ಒಂದು ನಿಟ್ಟಲ್ಲಿ ಒಂದು ರಿಪೋರ್ಟ್ ಕಾರ್ಡ್ ಅನ್ನ ರಿಲೀಸ್ ಮಾಡ್ಕೊಂಡಿದ್ದಾರೆ ಎನ್ನುವಂಥದ್ದು. ಈ ಸಂಬಂಧವಾಗಿ ಕಾಂಗ್ರೆಸ್ನ ಅಲ್ಪಸಂಖ್ಯಾತ ಮುಖಂಡರುಗಳೇ ಒಂದ್ ರೀತಿ ಪರೋಕ್ಷವಾಗಿ ಅಸಮಾಧಾನವನ್ನ ವ್ಯಕ್ತಪಡಿಸಿರುವಂತದ್ದು. ವಿಧಾನ ಪರಿಷತ್ ಮುಖ್ಯ ಸಚೇತಕ ಸಲೀಂ ಅಹಮದ್ ಮತ್ತೆ ಕಾಂಗ್ರೆಸ್ ಶಾಸಕ ರಿಜ್ವಾನ್ ಅರ್ಷದ್ ಅವರು, ಇವರಿಬ್ರು ಕೂಡ ನಿನ್ನೆ ಸುದ್ದಿಗೋಷ್ಠಿಯನ್ನ ನಡೆಸೋದ್ರ ಮುಖಾಂತರ ನಮ್ಮವರೇ ಸಮರ್ಥ ಸೋಲಿಗೆ ಷಡ್ಯಂತ್ರವನ್ನ ರೂಪಿಸಿದ್ದಾರೆ, ಇದು ಕೆಪಿಸಿಸಿ ಅಧ್ಯಕ್ಷರ ಗಮನಕ್ಕೂ ಕೂಡ ಬಂದಿದೆ ಅನ್ನುವಂತ ಒಂದು ಮಾತನ್ನ ಹೇಳಿರುವಂತದ್ದು. ಮತ್ತೊಂದ್ ಕಡೆಗೆ ರಿಜ್ವಾನ್ ಅರ್ಷದ್ ಮಾತನಾಡಿ ಏನು ಒಳಗಡೆ ಅಂದ್ರೆ ಸಭೆಯಲ್ಲಿ ಸಮರ್ಥ ಅವರು ಕ್ಯಾಂಡಿಡೇಟ್ ಆಗ್ಲಿ ಅನ್ನುವಂತ ನಿಟ್ಟಲ್ಲಿ ಅಂದ್ರೆ ಒಪ್ಕೊಂಡು ಬಂದು ಹೊರಗಡೆ ನಾವು ಒಪ್ಕೊಂಡಿಲ್ಲ ಅನ್ನುವಂತ ಒಂದು ಮಾತನ್ನ ಹೇಳೋದು ಎಷ್ಟು ಸರಿ ಅನ್ನುವಂತ ಒಂದು ಮಾತನ್ನ ಹೇಳೋದ್ರ ಮುಖಾಂತರ ಜಮೀರ್ ಅಹಮದ್ ವಿರುದ್ಧ ಪರೋಕ್ಷ ಅಸಮಾಧಾನವನ್ನು ಕೂಡ ವ್ಯಕ್ತಪಡಿಸಿದ್ರು. ಸೊ ಹೀಗಾಗಿ ಅಲ್ಪಸಂಖ್ಯಾತ ನಾಯಕರ ಒಂದು ಆರೋಪ, ಮತ್ತೊಂದ್ ಕಡೆಯಾಗಿ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಆಂತರಿಕವಾಗಿ ಕಲೆ ಹಾಕಿರ್ತಕ್ಕಂತ ಒಂದು ಮಾಹಿತಿ, ಮತ್ತೊಂದ್ ಕಡೆಗೆ ಜಮೀರ್ ಅಹಮದ್ ಅವರು ಏನು ಪ್ರಚಾರದಿಂದ ಅಂತರವನ್ನ ಏನ್ ಕಾಯ್ಕೊಂಡ್ರು, ಈ ಒಂದು ವಿಚಾರ, ಈ ಮೂರು ವಿಚಾರಗಳನ್ನ ಇಟ್ಕೊಂಡು ಇದೀಗ ಜಮೀರ್ ಅಹಮದ್ ವಿರುದ್ಧ ಒಂದು ರಿಪೋರ್ಟ್ ಕಾರ್ಡ್ ಅನ್ನ ರೆಡಿ ಮಾಡ್ಕೊಂಡಿದ್ದಾರೆ ಅಂತ ಹೇಳಲಾಗ್ತದೆ. ಈ ಸಂಬಂಧವಾಗಿ ಏನಾದ್ರು ಫಲಿತಾಂಶದಲ್ಲಿ ಏರುಪೇರಾದ್ರೆ, ಸಮರ್ಥ ಏನಾದ್ರು ಹಿನ್ನಡೆ ಆದ್ರೆ ಒಂದ್ ರೀತಿ ನೇರವಾಗಿ ಎಐಸಿಸಿಗೆ ಒಂದ್ ರೀತಿ ದೂರನ್ನು ಕೂಡ ಕೊಡೋದಕ್ಕೆ ಇದೀಗ ದಾವಣಗೆರೆ ಕೆಲ ಮುಖಂಡರುಗಳು ಮತ್ತೆ ರಾಜ್ಯ ಕಾಂಗ್ರೆಸ್ನ ಅಲ್ಪಸಂಖ್ಯಾತ ಘಟಕದ ಕೆಲವೊಂದಷ್ಟು ಮಂದಿ ಮುಖಂಡರುಗಳು ಕೂಡ ಒಂದು ಸಿದ್ಧತೆಯನ್ನ ಮಾಡ್ಕೊಂಡಿದ್ದಾರೆ ಅನ್ನುವಂತ ಒಂದು ಮಾಹಿತಿ ಸದ್ಯಕ್ಕೆ ಲಭ್ಯ ಆಗಿರುವಂತದ್ದು. ನಮಿತಾ ಜೈನ್. ಓಕೆ, ಥ್ಯಾಂಕ್ ಯು ಹೆಬ್ಬಕ್ಕ ತಿಮ್ಮೇಗೌಡ್ರೆ ಡೀಟೇಲ್ಸ್ಗೆ.